ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೇನಿದು ವಿಜಯಲಕ್ಷ್ಮಿ ಅವರ ಫೋಟೋ ತೋರಿಸ್ತಾ ಇದ್ದಾರಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೌದು, ಇವತ್ತು ವಿಜಯಲಕ್ಷ್ಮಿ ಅವರ ಬಗ್ಗೆ ಕೆಲವು ವಿಚಾರಗಳನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ಳೋಕ್ಕೆ ಬಂದಿದ್ದೀನಿ. ವಿಜಯಲಕ್ಷ್ಮಿಯವರು ಅಂದರೆ ಕನ್ನಡ ಹಾಗೂ ತಮಿಳಿನ ಹೆಸರಾಂತ ನಟಿ. ಇನ್ನು ಕನ್ನಡದಲ್ಲಿ ನಾವು ಆಕೆಯನ್ನು ಸೇವಂತಿ ಅಂತ ಹೆಸರಿಂದನೇ ಎಷ್ಟೋ ಜನ ಗುರುತು ಆ ಚಿತ್ರದಲ್ಲಿ ಅವರ ಪಾತ್ರ ಅತ್ಯದ್ಭುತ. ಇನ್ನು ಕನ್ನಡದ ಹೆಸರಾಂತ ನಟರಲ್ಲಿ ಅವರು ತಮ್ಮ ಪಾತ್ರದ ಅದ್ಭುತವಾದ ಛಾಪನ್ನು ಕೂಡ ಮೂಡಿಸಿ ಕನ್ನಡ ಅಭಿಮಾನಿಗಳ ಜನಮನ್ನಣೆಗೆ ಪಾತ್ರರಾಗಿದ್ದಂತಹ ಒಂದು ಅತ್ಯುತ್ತಮವಾದ ಕಲಾವಿದೆ. ಆದರೆ ಅವರ ಬದುಕಿನ ವೈಯಕ್ತಿಕವಾದ ವಿಚಾರವನ್ನು ನಾನಿವತ್ತು ನಿಮ್ಮ ಜೊತೆಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಲ್ಮೋಸ್ಟ್ ಎಷ್ಟೋ ಜನಗಳಿಗೆ ಗೊತ್ತಿದೆ, ಆದರೆ ಇನ್ನೂ ಎಷ್ಟೋ ಜನಗಳಿಗೆ ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಈಗ ಇವರು ಹೀಗಿದ್ದಾರೆ. ತುಂಬ ಚಾರ್ಮ್ ಇರುವಂತಹ ನಟಿ, ತುಂಬ ಒಳ್ಳೆಯ ರೂಪ ಲಾವಣ್ಯ ಇರುವಂತಹ ನಟಿ. ಆದರೆ ತಮ್ಮ ವೈಯಕ್ತಿಕ ಜೀವನದಲ್ಲಿ ಅವರಿಗೆ ಸುಖ, ಸಂತೋಷ, ನೆಮ್ಮದಿ ಯಾವುದೂ ಇಲ್ಲ. ಫಸ್ಟಿಗೆ ಅವರು ಒಂದು ರಿಯಾಲಿಟಿ ಶೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗ ಆ್ಯಸ್ ಆನ್ ಆ್ಯಂಕರ್ ಅವರಿಗೆ ಅಲ್ಲಿಯ ಒಂದು ಡೈರೆಕ್ಟರ್ ಹಾಗೂ ಪ್ರೊಡಕ್ಷನ್ ಸೆಕ್ಷನಲ್ಲಿ ಯಾವುದೋ ಒಂದು ಲೈಂಗಿಕ ಕಿರುಕುಳದ ಆಪಾದನೆ ಮೇಲೆ ಅವರು ಕೇಸ್ ಹಾಕಿ ಅದರಿಂದ ಅವರು ತುಂಬ ನೊಂದು ಆತ್ಮಹತ್ಯೆಗೂ ಕೂಡ ಟ್ರೈ ಮಾಡಿದರು ಹಾಗೂ ಅದರಿಂದ ಹೇಗೋ ದೇವ್ರ ದಯಿಂದ ಆಚೆ ಬಂದರು. ನೆಕ್ಸ್ಟ್ ಅವರು ಕನ್ನಡದ ಹೆಸರಾಂತ ನಟನಾದ ಸೃಜನ್ ಲೋಕೇಶ್ ಅವರ ಜೊತೆಯಲ್ಲಿ ಎಂಗೇಜ್ಮೆಂಟ್ ಕೂಡ ಮಾಡಿಕೊಂಡು ವಿವಾಹ ಇನ್ನೇನಾಗುತ್ತೆ ಅಂತ ಅನ್ನೋಷ್ಟರಲ್ಲಿ ಕೆಲವು ಪರ್ಸನಲ್ ಇಶ್ಯೂಸಿಂದ ಹಾಗೂ ಅವರಿಬ್ಬರ ಮಧ್ಯೆ ಇರುವಂತಹ ಭಿನ್ನಾಭಿಪ್ರಾಯಗಳಿಂದ ಆ ಎಂಗೇಜ್ಮೆಂಟ್ನ ಕಾಲ್ ಆಫ್ ಮಾಡಿ ಮದುವೆನ ಕ್ಯಾನ್ಸಲ್ ಮಾಡ್ಕೊಳ್ತಾರೆ. ನೆಕ್ಸ್ಟ್ ಅವ್ರ ಲೈಫಲ್ಲಿ ಬಂದಿದ್ದು ಸೀಮನ್ ಅಂತ ಒಬ್ಬ ವ್ಯಕ್ತಿ. ಆ ವ್ಯಕ್ತಿನೂ ಕೂಡ ಲೈಂಗಿಕವಾಗಿ ಕಿರುಕುಳವನ್ನು ಅನುಭವಿಸಿ ಲಿವ್ ಇನ್ ರಿಲೇಷನ್ಶಿಪ್ಪಲ್ಲಿ ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟು ಅವರು ಕೂಡ ಇವರಿಗೆ ಮಾನಸಿಕವಾಗಿ ಹಿಂಸೆ ಕೊಟ್ಟು ಅವರಿಂದಲೂ ಕೂಡ ದೂರವಾಗಿ ಆವಾಗಲೂ ಕೂಡ ಅವರು ಓವರ್ಡೋಸ್ ಟ್ಯಾಬ್ಲೆಟ್ಸ್ಗಳನ್ನು ನುಂಗಿ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದರು. ಇದೇ ಒಂದು ಕೊರಗಲ್ಲಿ ಅವರು ತಮ್ಮ ತಂದೆಯನ್ನು ಕೂಡ ಕಳ್ಕೊಳ್ತಾರೆ. ಈಗ ಅವರ ಜವಾಬ್ದಾರಿಯಲ್ಲಿರೋದು ಅವರ ಅಕ್ಕ ಉಷಾ ಅಂತ. ಉಷಾ ಅವರು ಹೇಳೋ ಪ್ರಕಾರ ಹೆಸರಾಂತ ನಟಿ ಜಯಪ್ರದಾ ಅವರ ಸಂಬಂಧಿಯನ್ನು ಮದುವೆ ಆಗಿರ್ತಾರೆ. ಅವರಿಗೆ ಒಂದು ಗಂಡು ಮಗು ಕೂಡ ಇರುತ್ತೆ. ಆದರೆ ಏನೋ ಪರ್ಸ್ನಲ್ ಇಶ್ಯೂಸ್ ಕಡೆಯಿಂದ ಉಷಾ ಹಾಗೂ ಅವರ ಗಂಡ ದೂರ ಆಗಿರ್ತಾರೆ. ಆ ಮಗು ಕೂಡ ತಂದೆಯ ಕಸ್ಟಡಿಗೆ ಹೋಗಿರುತ್ತೆ. ಈ ಮಾತನ್ನು ಸ್ವಯಂ ವಿಜಯಲಕ್ಷ್ಮಿಯವರೇ ಒಂದು ಇಂಟರ್ವ್ಯೂಯಲ್ಲಿ ಹೇಳಿಕೊಂಡಿರ್ತಾರೆ. ಇದಕ್ಕೆ ನೇರ ಕಾರಣ ಜಯಪ್ರದಾ ಕುಟುಂಬ ಅಂತ ಅವರು ನೇರವಾಗಿ ಬ್ಲೇಮ್ ಮಾಡಿದ್ದಾರೆ. ಆದರೆ ಈಗ ಇವರ ಅಕ್ಕ ಎಷ್ಟು ಕೃಶವಾಗಿ ಹೋಗಿದ್ದಾರೆ ಅಂದರೆ ಕಂಪ್ಲೀಟ್ಲಿ ಶಿ ಈಸ್ ಬೆಡ್ ರಿಡನ್. ಅವರಿಗೆ ಮಾತಾಡೋಕ್ಕೂ ಆಗ್ತಾ ಇಲ್ಲ, ಊಟ ಮಾಡೋಕ್ಕೂ ಆಗ್ತಾ ಇಲ್ಲ. ಶಿ ಕಾಂಟ್ ಇವನ್ ಐಡೆಂಟಿಫೈ ಹಾಗೂ ಕಂಪ್ಲೀಟ್ಲಿ ಮೆಮೊರಿ ಲಾಸ್. ಅವರ ಪಿಕ್ನ ಕೂಡ ನಾನು ಹಾಕ್ತೀನಿ ಇಲ್ಲಿ, ಪ್ಲೀಸ್ ಯು ಗೋ ಆ್ಯಂಡ್ ಚೆಕ್ಔಟ್ ಅಂತ ಹೇಳ್ತಾ ಇದ್ದೀನಿ. ಸೊ ಈಗ ಈ ಹಿಂದಿನ ವಿಡಿಯೋಗಳಲ್ಲಿ, ಈ ಹಿಂದಿನ ಇಂಟರ್ವ್ಯೂಗಳಲ್ಲಿ ಅವರು ಕನ್ನಡದ ಜನತೆಯಿಂದ ಹಾಗೂ ಚಿತ್ರರಂಗದ ನಟ ನಟಿಯರಿಂದ, ಚಿತ್ರರಂಗದ ಸಂಘಗಳಿಂದ ಅವರು ಹಣವನ್ನು ಆ್ಯಸ್ ಅ ಹೆಲ್ಪಿಂಗ್ ಆಗಿ ಕೇಳ್ಕೊಂಡಿದ್ರು. ಎಷ್ಟೋ ಜನ ಹೆಲ್ಪ್ ಕೂಡ ಮಾಡಿದರು. ಆದರೆ ಅದು ಸಾಲದು, ಯಾಕಂದರೆ ಅಕ್ಕನ ಪರಿಸ್ಥಿತಿ ಆಗಿದೆ. ಈ ರೀತಿ ಅವರ ಇಂಟರ್ವ್ಯೂಗಳನ್ನ ನೋಡಿದ ಕೆಲವು ಅಭಿಮಾನಿಗಳು ಅವರಿಗೆ ತುಂಬ ಹೃದಯದಿಂದ ಅವರ ಸಹಾಯ ಹಸ್ತವನ್ನು ಚಾಚಿದ್ದಾರೆ. ಹಾಗೂ ಕೆಲವರು ಇನ್ನೂ ಟೈಮ್ ಇದೆ, ಇನ್ನೂ ವಯಸ್ಸಿದೆ, ಇನ್ನೂ ಮುಖದಲ್ಲಿ ಆ ಒಂದು ರೂಪ ಲಾವಣ್ಯ ಹಾಗೇ ಇದೆ, ಅವರ ಪಾತ್ರವನ್ನು, ಅವರ ಅಭಿನಯವನ್ನು ಜನ ಮೆಚ್ಚಿಕೊಂಡಿದ್ದಾರೆ, ಈಗಲೂ ಬಂದು ಪಾತ್ರ ಮಾಡಬಹುದು, ದುಡಿಮೆ ಮಾಡ್ಕೋಬಹುದು, ಚಾನ್ಸ್ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಆದರೆ ಅವರು ಹೇಳುವ ಪ್ರಕಾರ ಈಗಿನ ಮನೆಯ ಪರಿಸ್ಥಿತಿಯಲ್ಲಿ ಅವರು ಹೋಗಿ ದುಡಿಮೆ ಮಾಡೋದಕ್ಕೆ ಆಗ್ತಾಯಿಲ್ಲ. ಅಕ್ಕನಿಗೆ ಸಂಪೂರ್ಣವಾಗಿ ಅವರ ಅವಶ್ಯಕತೆ ಇದೆ. ಅವರ ಅಕ್ಕ ಉಷಾ ಅವರ ಮೇಲೆ ಸಂಪೂರ್ಣವಾಗಿ ಡಿಪೆಂಡಬಲ್ ಆಗಿದ್ದಾರೆ. ಎಲ್ಲೂ ಕೇರ್ ಟೇಕರ್ಸ್ನೇ ಆಗಲಿ ಅಥವಾ ಏನೋ ಒಂದು ಆಶ್ರಮಗಳಿರ್ತಾವಲ್ಲ, ಇಂಥ ಒಂದು ಬೆಡ್ ರಿಡನ್ ವ್ಯಕ್ತಿಗಳನ್ನು ನೋಡ್ಕೊಳ್ಳೋಕ್ಕೆ, ಅಂಥವರ ಒಂದು ಜವಾಬ್ದಾರಿಯಲ್ಲಿ ಬಿಡೋಕ್ಕಾಗಲ್ಲ. ಯಾಕಂದರೆ ಸಂಪೂರ್ಣವಾಗಿ ಅಕ್ಕ ನನ್ನ ಒಂದು ಸುಪರ್ದಿಯಲ್ಲಿರಬೇಕು, ನಾನೇ ನೋಡ್ಕೋಬೇಕು. ಸೊ ಅದಕ್ಕೋಸ್ಕರ ಈ ಒಂದು ಪರಿಸ್ಥಿತಿ ಬಂದಿದೆ ಅಂತ ಹೇಳಿಕೊಂಡಿದ್ದಾರೆ ಒಂದು ಇಂಟರ್ವ್ಯೂಯಲ್ಲಿ. ಸೊ ಅವರಿಗೆ ಈಗ ಸಹಾಯ ಹಸ್ತವನ್ನು ಎಷ್ಟೋ ಜನ ಕನ್ನಡಿಗರು ಚಾಚಿದ್ದಾರೆ ಹಾಗೂ ಮಾಡ್ತಾ ಇದ್ದಾರೆ ಕೂಡ. ಅವರು ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಕೇಳ್ತಾ ಇರೋದು ಒಂದು ಬಾಡಿಗೆಯ ಮನೆ, 10,000ದೇ ಆಗಿರ್ಬೋದು ತಿಂಗಳ ಬಾಡಿಗೆ, ಹಾಗೂ 1,00,000 ಅಡ್ವಾನ್ಸ್ ಕೊಡುವಂಥ ಬಾಡಿಗೆ ಮನೆ ಸಾಕು, ಸ್ವಲ್ಪ ವೆಂಟಿಲೇಷನ್ ಎಲ್ಲ ಇರಬೇಕು ಅಂತ ಕೇಳಿಕೊಂಡಿದ್ದಾರೆ. ಯಾಕಂದರೆ ಇಬ್ಬರು ಹೆಣ್ಮಕ್ಳು ಒಂಟಿಯಾಗಿದ್ದಾರೆ, ಅವರಿಗೆ ಯಾರೂ ಇಲ್ಲ. ಯಾರ ಮುಂದೆಯೂ ಅವರು ಕೇಳ್ಕೊಳ್ಳೋಕ್ಕಾಗಲ್ಲ. ಕೇವಲ ನಾನು ಕನ್ನಡಿಗರಿಗೆ ಮಾತ್ರ ಕೇಳೋಕ್ಕಾಗೋದು. ಹಾಗಂತ ಕೆಟ್ಟ ಕೆಲಸ ಮಾಡಿ ಜೀವನ ಮಾಡೋಕ್ಕೆ ನನಗಿಷ್ಟ ಇಲ್ಲ, ಕೆಟ್ಟ ಕೆಲಸ ಮಾಡುವಂತಹ ಹೆಣ್ಮಗಳು ನಾನಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇದು ಖಂಡಿತವಾಗಿಯೂ ಶ್ಲಾಘನೀಯ. ಅವರ ಒಂದು ಕ್ಯಾರೆಕ್ಟರ್, ಅವರ ಒಂದು ಮನೆತನ, ಅವರಿಗೆ ಸಿಕ್ಕಿರುವಂಥ ಸಂಸ್ಕಾರದ ಬಗ್ಗೆ ನಾವು ಮಾತಾಡಲೇಬೇಕು. ಯಾಕಂದರೆ ಎಷ್ಟು ಹೊತ್ತಿದೆ ಕೆಟ್ಟ ಕೆಲಸ ಮಾಡಿ ಎಲ್ಲ ದುಡಿಯೋದು ಹಾಗೂ ಬದುಕೋಕ್ಕೆ, ಒಂದು ಕೆಟ್ಟ ಬದುಕನ್ನು ಬದುಕೋಕ್ಕೆ ಕೆಟ್ಟ ದಾರಿಗಳು ಇದ್ದೇ ಇರ್ತವೆ. ಬಟ್ ಆ ರೀತಿ ಮಾಡಲಾರ್ದೆ
ಓಪನ್ ಅಪ್ ಆಗಿ ಬಂದು ಮೀಡಿಯಾ ಮುಂದೆ, ಸೋಷಿಯಲ್ ಮೀಡಿಯಾದಲ್ಲಿ ಕನ್ನಡಿಗರ ಮುಂದೆ ಬಂದು ನನಗೆ ಸಹಾಯ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಮಿಕ್ಸ್ಡ್ ಒಪಿನಿಯನ್ ಬರ್ಬೋದು. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನೀವು ತಿಳಿಸ್ಬೋದು. ಅವರ ಅಕೌಂಟ್ ನಂಬರ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಪ್ಲೀಸ್ ಬೇಕಾದರೆ ಹೋಗಿ ಚೆಕ್ಔಟ್ ಮಾಡ್ಕೊಳ್ಳಿ. ಅಕ್ಕ ಇನ್ನೆಷ್ಟು ವರ್ಷ ಬದುಕಿರ್ತಾರೋ, ಅಕ್ಕ ಬದುಕಿರೋ ತನಕ ಸಹಾಯ ಮಾಡಿ. ಅದಾದಮೇಲೆ ನಾನು ಬೇಕಾದರೆ ದುಡಿಮೆ ಮಾಡ್ತೀನಿ, ನನ್ನ ಬದುಕನ್ನು ನಾನು ನೋಡ್ಕೊಳ್ತೀನಿ. ಒಂದು ಸೀರಿಯಲ್ಸಲ್ಲೇ ಆಗಿರ್ಬೋದು, TV ಒಂದು ಶೋಸಲ್ಲೇ ಆಗಿರಬಹುದು, ಅಥವಾ ದೊಡ್ಡ ಪರದೆಯಲ್ಲೇ ಆಗಿರಬಹುದು, ನಾನು ಪಾತ್ರ ಮಾಡ್ತೀನಿ, ನನ್ನ ಜೀವನವನ್ನು ನಾನು ನೋಡ್ಕೊಳ್ತೀನಿ. ಆದರೆ ಈಗ ಅಕ್ಕನ ಪರಿಸ್ಥಿತಿಗೋಸ್ಕರ ನನಗೆ ಸಹಾಯ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ. ನಿಮ್ಮ ಇಷ್ಟ, ಸಹಾಯ ಮಾಡಿ ಅಥವಾ ನಿಮ್ಮ ಪ್ರೀತಿ. ನಾವು ನೋಡೋದಾದರೆ ಎಲ್ಲದನ್ನು ಒಳ್ಳೆಯ ದೃಷ್ಟಿಯಿಂದ, ಒಳ್ಳೆಯ ಮನೋಭಾವನೆಯಿಂದ ನೋಡಬೇಕು ಅನ್ನೋಂತಹ ಅಭಿಪ್ರಾಯ ನನ್ನದು. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನೀವು ಬಂದು ಕಾಮೆಂಟ್ ಸೆಕ್ಷನಲ್ಲಿ ಬಂದು ತಿಳಿಸ್ಬೋದು. ಸೊ ಈ ರೀತಿ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಒಂದು ಚಿಕ್ಕ ಸಹಾಯ ಒಬ್ಬ ಒಳ್ಳೆಯ ನಟಿಗೆ, ನಮ್ಮ ಕನ್ನಡದ ಸೇವಂತಿಗೆ. ನಮಸ್ಕಾರ.